ಸಿಎಂ ಸೀಟ್ ದಕ್ಕಿಸಿಕೊಳ್ಳಲು ನೇರ ಸಮರಕ್ಕಿಳಿದ ಡಿಕೆಶಿ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಪರೋಕ್ಷ ಸಂದೇಶ. ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಸಂದೇಶವನ್ನ ರವಾನಿಸಿದ್ರ ಡಿಕೆ ಶಿವಕುಮಾರ್. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ. ಅಧಿಕಾರಕ್ಕೆ ಹೊಕ್ಕೊತ್ತಾಯ ಮಾಡಿದ್ರ ಹಾಗಾದ್ರೆ ಡಿಸಿಎಂ ಡಿಕೆಶಿ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ. ಇಂಗ್ಲಿಷ್ ಕೋಟ್ ಮೂಲಕ ಎಚ್ಚರಿಸಿದ ಡಿಕೆ ಶಿವಕುಮಾರ್. ವರ್ಡ್ ಪವರ್ ಈಸ್ ವರ್ಡ್ ಪವರ್. ಜಡ್ಜ್ ಆಗಿರಲಿ, ಅಧ್ಯಕ್ಷ ಆಗಿರಲಿ, ನಾನು ಸೇರಿ ಯಾರೇ ಆಗಿರಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಪವರ್ ಶೇರಿಂಗ್ ನೆನಪು ಮಾಡಿದ್ರ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಡಿಕೆ ಶಿವಕುಮಾರ್ ಅವರ ಒಂದು ಪೋಸ್ಟ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ? ವರ್ಡ್ ಪವರ್ ಇಸ್ ವರ್ಡ್ ಪವರ್ ಅಂತ ಹೇಳಿ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದು ಒಂದು ಪೋಸ್ಟ್ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರಿಗೆ ಕೊಟ್ಟ ಮಾತನ್ನ ನೆನಪು ಮಾಡಿದ್ರ ಎನ್ನುವಂತ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಎನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇದೆ. ಈಗ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ. ಇನ್ನೇನು ತಾರ್ಕಿಕ ಹಂತಕ್ಕೆ ತಲುಪಬೇಕು ಅಂದಾಗ ಒಂದು ಹೊಸ ಸುದ್ದಿಗಳು ಬರ್ತದೆ. ಹಾಗಾದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಕೊಟ್ಟ ಮಾತನ್ನ ನೆನಪು ಮಾಡಿದ್ರ ಹಾಗಾದ್ರೆ ವರ್ಡ್ ಪವರ್ ಇಸ್ ವರ್ಡ್ ಪವರ್ ಎನ್ನುವಂತ ಮೂಲಕ ಎಕ್ಸ್ ನಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಕೊಟ್ಟ ಮಾತನ್ನ ನೆನಪು ಮಾಡೋದಕ್ಕೆ ಈ ರೀತಿಯಾಗಿ ಸಂದೇಶವನ್ನ ಕೊಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಸಂದೇಶವನ್ನ ರವಾನೆ ಮಾಡಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಜಡ್ಜ್ ಆಗಿರಲಿ, ಅಧ್ಯಕ್ಷ ಆಗಿರಲಿ, ನಾನು ಸೇರಿ ಯಾರೇ ಆಗಿರಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ನೆನಪು ಮಾಡಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಸಂದೇಶವನ್ನು ರವಾನೆ ಮಾಡಿದ್ರೆ, ಕೊಟ್ಟ ಮಾತನ್ನ ಮತ್ತೊಮ್ಮೆ ನೆನಪು ಮಾಡಿದ್ರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ವರ್ಡ್ ಪವರ್ ಇಸ್ ವರ್ಡ್ ಪವರ್ ಎನ್ನುವಂತಹ ಮೂಲಕ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಈಗ ಪೋಸ್ಟ್ ಬಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸಿಎಂಗೆ ಹಾಗೂ ಮತ್ತು ಅವರ ಟೀಮ್ಗೆ ಟಾಂಟ್ ಅನ್ನ ಕೊಟ್ಟಿದ್ದ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದಕ್ಕೆ ಈ ರೀತಿಯಾಗಿ ಟಾಂಟ್ ಅನ್ನು ಕೊಡ್ತಾ ಇದ್ದಾರಾ? ವರ್ಡ್ ಪವರ್ ಈಸ್ ವರ್ಡ್ ಪವರ್ ಎನ್ನುವಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ. ಅದು ಜಡ್ಜ್ ಆಗಿರಲಿ, ಅಧ್ಯಕ್ಷ ಆಗಿರಲಿ, ನಾನು ಸೇರಿ ಯಾರೇ ಆಗಿರಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎನ್ನುವಂತಹ ಒಂದು ಪೋಸ್ಟ್ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಪೋಸ್ಟ್ ಅನ್ನು ಹಾಕಿದ್ದಾರೆ? ಅಥವಾ ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮಾತಿನ ಪ್ರಕಾರ 2 ವರ್ಷದ ನಂತರ ಅಧಿಕಾರವನ್ನ ಬಿಟ್ಕೊಡ್ತೀನಿ ಅನ್ನುವಂತಹ ಮಾತನ್ನ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ ನೆನಪು ಮಾಡಿದ್ದ ಹಾಗಾದ್ರೆ ಡಿಕೆ ಶಿವಕುಮಾರ್ ಎನ್ನುವಂತಹ ಗೊತ್ತಿಲ್ಲದೇನೋ ಇವರಿಬ್ರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ್ರೆ ಜಡ್ಜ್ನಲ್ಲಿ ಅಕ್ಕಪಕ್ಕನೆ ಕುತ್ಕೊಳ್ತಾರೆ, ಮಾತನಾಡ್ತಾರೆ ಕೂಡ. ಆದ್ರೆ ಇಂಡೈರೆಕ್ಟ್ ಆಗಿ ಈ ರೀತಿಯಾಗಿ ಒಂದು ಟಾಂಟ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ಗೆ ನೆನಪು ಮಾಡಿದ್ದ ಹಾಗಾದ್ರೆ 2.5 ವರ್ಷದ ನಂತರ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಮತ್ತೆ ನೆನಪು ಮಾಡಿದ್ದ ಹಾಗಾದ್ರೆ ವರ್ಡ್ ಪವರ್ ಇಸ್ ವರ್ಡ್ ಪವರ್ ಎನ್ನುವಂತಹ ಮೂಲಕ ಮತ್ತೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆಶಿ ಶತಾಯ ಯತ್ನಿಸ್ತಾ ಇದ್ದಾರೆ. ಒಂದೇ ಒಂದು ಪೋಸ್ಟ್ ಡಿಕೆಗೆ ಸಿಎಂ ಮತ್ತು ಟೀಮ್ ಟಾರ್ಗೆಟ್. ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಗೆ ಮೌನವೇ ಅಸ್ತ್ರವಾಗಿದೆ. ಅಸಲಿ ಚೆಸ್ ಗೇಮ್ ಶುರು ಮಾಡಿದ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಕ್ಲೈಮ್ ಮಾಡಿದ ಕನಕಪುರ ಬಂಡೆ. ಕೊಟ್ಟ ಮಾತು ಎನ್ನುವಂತಹ ಮೂಲಕ ಸಿದ್ದುಗೆ ಸಂದೇಶವನ್ನ ನೀಡಿದ್ರ ಹಾಗಾದ್ರೆ ಈಗ ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆಶಿ ಶತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಕೂಡ ಸಿಎಂ ಸ್ಥಾನವನ್ನ ನಾನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಪೂಜೆ ಹವನಗಳನ್ನ ಮಾಡ್ತಾರೆ. ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರು ಹೇಳಿದಂತಹ ಮಾತನ್ನ ಅವರಿಗೆ ಮತ್ತೆ ನೆನ್ಪು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಶಿ ಶತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿಎಂ ಸ್ಥಾನವನ್ನ ದಕ್ಕಿಸಿಕೊಳ್ಳೇಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನ್ ಕೊಡ್ಲಿ, ನೀವು ಮನೇಲಿ ಮಾತಾಗ್ಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನ್ ಕೊಡ್ಲಿ, ನೀವು ಮನೇಲಿ ಮಾತಾಗ್ಲಿ,
ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕೂಗು ಕೇಳಿ ಬರ್ತಾನೆ ಇದೆ. ಈಗ DK ಶಿವಕುಮಾರ್ ಅವರೊಂದು ಪೋಸ್ಟ್ ವರ್ಡ್ ಪವರ್ ಇಸ್ ಅ ವರ್ಡ್ ಪವರ್ ಎನ್ನುವಂತಹ ಪೋಸ್ಟ್ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಮತ್ತು ಟೀಮ್ಗೆ DK ಸಂದೇಶವನ್ನ ಕೊಟ್ಟಿದ್ದ ಅಥವಾ ಯಾವುದಕ್ಕೋಸ್ಕರ ಇದು ಪೋಸ್ಟ್ ಮಾಡಿದ್ದು ಅಂತ? ನಿರೀಕ್ಷೆ ಏನಾದ್ರೂ ಮಾಡಿ ಸ್ಥಾನವನ್ನ ಪಡಿಬೇಕು ಅನ್ನುವಂತಹ ಒಂದಿಷ್ಟು ಆಸೆಯಲ್ಲಿರುವಂತಹ DK ಶಿವಕುಮಾರ್ ಒಂದಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ವೇದಿಕೆಗಳ ಮೇಲೆ ಕೊಟ್ಟ ಮಾತಿನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಕುರ್ಚಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದೇ ರೀತಿ ಆಪ್ತರ ಬಳಿಯೂ ಕೂಡ ಈ ಕುರ್ಚಿಯನ್ನ ಅಂದ್ರೆ ಸಿಎಂ ಸ್ಥಾನವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಅವರ ಇತ್ತೀಚೆಗೆ ಮತ್ತೊಂದು ಅಸ್ತ್ರ ಮಾಡ್ಕೊಂಡಿರುವಂತಹದ್ದು ಅಂದ್ರೆ ತಾವು ಕೊಡುವಂತಹ ಸಂದೇಶ ನೇರವಾಗಿ ತಲುಪುವವರಿಗೆ ತಲುಪಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರುವಂತಹದ್ದು ಕೂಡ ಸ್ಪಷ್ಟ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸ್ಥಾನದ ವಿಚಾರವಾಗಿ ಅಂದ್ರೆ ಅದು ಸಿಎಂ ಸ್ಥಾನದ ವಿಚಾರವಾಗಿ ಒಂದಿಷ್ಟು ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಅದರಂತೆ ಇವತ್ತು ಬೆಳಗ್ಗೆಯೂ ಕೂಡ ಒಂದು ಪೋಸ್ಟ್ ಅನ್ನ ಹಾಕಿರುವಂತಹದ್ದು ಜಗತ್ತಿನಲ್ಲಿ ಕೊಟ್ಟ ಮಾತಿನ ಮಹತ್ವ ಅನ್ನುವಂತಹ ವಿಚಾರವಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಲ್ಲಿಗೆ ಕೊಟ್ಟ ಮಾತನ್ನ ತಪ್ಪಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂಗೆ ಹಾಗೂ ಹೈಕಮಾಂಡ್ಗೆ ನೇರವಾದಂತಹ ಸಂದೇಶವೇ ಆಗಿತ್ತೇ ಹೊರತು ಅದು ಬೇರೆ ಅಲ್ಲ. ಯಾಕಂದ್ರೆ ಇತ್ತೀಚಿನ ಅವರ ಒಂದಿಷ್ಟು ಹೇಳಿಕೆಗಳು, ಒಂದಿಷ್ಟು ಪೋಸ್ಟ್ಗಳು ಎಲ್ಲವನ್ನೂ ಕೂಡ ನೋಡ್ತಾ ಹೋದ್ರೆ ಕೊಟ್ಟ ಮಾತು ಅನ್ನುವಂತಹ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ. ಇದೇ ವಿಚಾರವನ್ನ DK ಸುರೇಶ್ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ 2 ದಿನ ಅಥವಾ 3 ದಿನಕ್ಕೊಮ್ಮೆ ವೇದಿಕೆ ಮೇಲೆ ಮತ್ತೆ ಕೊಟ್ಟ ಮಾತು ಅನ್ನುವಂತಹ ವಿಚಾರವನ್ನ ಪದೇ ಪದೇ ನೆನಪಿಸುವಂತಹ ಕೆಲಸವನ್ನ DK ಶಿವಕುಮಾರ್ ಮಾಡ್ತಿರುವಂತಹದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.